ನಾವು ಈಗ ಬೆಂಗಳೂರಿನ ಪಕ್ಕದಲ್ಲಿರುವಂತಹ ರಾಮನಗರ ಜಿಲ್ಲೆಯ ಹಾರೋಹಳ್ಳಿಯಿಂದ ಅಣ್ಣೆದೊಡ್ಡಿ ಕೊಳಿಗನಹಳ್ಳಿಗೆ ಹೋಗುವಂತ ರಸ್ತೆ ಮಾರ್ಗ ಮಧ್ಯದಲ್ಲಿದ್ದೀವಿ. ಇಡೀ ರಸ್ತೆಯೇ ಸಂಪೂರ್ಣ ನಜ್ಜುಗುಜ್ಜಾಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ನಾವು ಇಲ್ಲಿ ವಿಡಿಯೋನ ಶೂಟ್ ಮಾಡಬೇಕಾದ್ರೆ ನಮ್ಮ ಕ್ಯಾಮೆರಾ ಕಣ್ಣೆದುರಿಗೆ ಒಬ್ಬ ವ್ಯಕ್ತಿ ಬಿದ್ದ ಎಕ್ಸ್ಕ್ಲೂಸಿವ್ ವಿಡಿಯೋನು ಕೂಡ ನಮ್ಮ ಪಕ್ಕದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಅದು ನೋಡಿ ಬೇಸರ ಆಗೋಯ್ತು. ಆ ವ್ಯಕ್ತಿ ಮೊನ್ನೆ ನಮ್ ಕಡೆ ತಿರುಗೂ ನೋಡ್ಲಿಲ್ಲ, ಸೀದಾ ಹೊಂಟೋಗ್ಬಿಟ್ಟ. ಯಪ್ಪ, ನಾಚ್ಕೊಂಡು ಹೋದ ಅಂತ ಅನ್ಸುತ್ತೆ. ಇಲ್ಲಿ ಆಲ್ರೆಡಿ ತುಂಬಾ ಜನ ಬಿದ್ದಿದ್ದಾರೆ. ನೇರ ಸಾಕ್ಷಿ, ಅದೇನೋ ಸತ್ಯ ಸಾಕ್ಷಿ ಅಂತಾರಲ್ಲ, ಹಂಗೆ ಕಣ್ಣು ಮುಂದೆನೆ ಬಿದ್ದುಬಿಟ್ರು. ಅದು ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಣ್ಣಿಗೆ ಸರಿಯಾಗಿದೆ. ಜೊತೆಗೆ ನಾವು ಇದು ಇಕ್ಬಾಲ್ ಹುಸೇನ್ ಪ್ರತಿನಿಧಿಸುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದು ಏನಿದು MLA ಈಜುಕೊಳ. ಇಲ್ಲಿ ನೀರು ತುಂಬಿದಾಗ ಈಜೊಡಿಬಹುದು. ಸೊಂಟದುದ್ದ ನೀರಿನಲ್ಲಿ ಈಜೊಡಿಬಹುದು. ಇದು 5 ಸ್ಟಾರ್ ಹೋಟೆಲ್ಗಿಂತ ಅಲ್ಲ, ಇದು ನೆಕ್ಸ್ಟ್ ಲಕ್ಸುರಿಯಸ್ ಈಜುಕೊಳ. ಈ ಈಜುಕೊಳಕ್ಕೆ ಎಲ್ಲರೂ ಬರಬೇಕು. ಇಲ್ಲಿ ಗಂಟೆಗೆ 300 ರೂಪಾಯಿ ನಾವು ಚಾರ್ಜ್ ಮಾಡಲಾಗುವುದು. ಅಷ್ಟು ಅದ್ಭುತವಾದಂತ MLA ಅವರ ಈಜುಕೊಳ. ಆಮೇಲೆ MLA ಕೂಡ ಇಲ್ಲಿ ಬಂದು ಸ್ವಿಮ್ಮಿಂಗ್ ಮಾಡ್ತಾರೆ. ಅಷ್ಟು ಅದ್ಭುತವಾಗಿರುವಂತ ಈ ಒಂದು ಈಜುಕೊಳವನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಬನ್ನಿ, ಇಲ್ಲಿನ ಜನ ಏನಂತಾರೆ ನೋಡಿ. ಇದು ಹಾಕೊಂಡ್ಬಿಟ್ಟಿದೀವಿ. ಆಮೇಲೆ ಪ್ಯಾಂಟ್ ಗಿಂಟೆಲ್ಲ ಕೊಳೆ ಆಗ್ತದೆ. ಇದೇ ಪ್ಯಾಂಟ್ ಅಲ್ಲಿ ಇನ್ನು 19 ಊರಲ್ಲಿ ಪ್ರೋಗ್ರಾಮ್ ಮಾಡಬೇಕು, ಜನರ ಸಮಸ್ಯೆ ತೋರಿಸಬೇಕು. ಯಾಕಪ್ಪ ಕೆಳಗಡೆ ಗೋಣಿ ಹಾಕೊಂಡಿದ್ಯಾ, ಚೀಲ ಹಾಕೊಂಡಿದ್ಯಾ ಅಂತೆಲ್ಲ ಕೇಳ್ಬೇಡಿ. ಪ್ಯಾಂಟ್ ಕೊಳೆ ಆಗಬಾರ್ದು ಕಣಪ್ಪ. ಹಂಗಾಗಿ ಬನ್ನಿ ಹೊರಡೋಣ. ಇದು ನಮ್ಮ ಊರಿನ, ನಮ್ಮ ಕರ್ನಾಟಕ ರಾಜ್ಯದ ರಸ್ತೆಯ ಪರಿಸ್ಥಿತಿ. ಅಲ್ಲೋಡಿ, ಹಿಂಗ್ ಹೋಗ್ಬೇಕಾ, ಇಡೀ ಒಂದು 5 ರಿಂದ 10 ಕಿಲೋಮೀಟರ್ ಇದೇ ಹಣೆ ಬರ, ಕಂಪ್ಲೀಟ್ ಇದೇ ಹಣೆ ಬರ. ಜನ ಏನ್ ಹೇಳ್ತಾರೆ, ಅಣ್ಣೆದೊಡ್ಡಿ ಜನ ಏನ್ ಹೇಳ್ತಾರೆ, ಆ ಕಡೆ ಕೊಳಿಗನಹಳ್ಳಿ ಜನ ಏನ್ ಹೇಳ್ತಾರೆ, ಅರಸು ಕಾಲೋನಿ ಜನ ಹೇಳ್ತಾರೆ, ಅವೆಲ್ಲದನ್ನು ಕೂಡ ನಾವು ಕೇಳೋಣ. ಬನ್ನಿ, ಅಣ್ಣೆದೊಡ್ಡಿ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ಅಜಯ್, ಹೆಂಗಿತ್ತು ರೋಡು? ಮೇಡಮ್ ಬಂದ್ರಲ್ಲ, ರೋಡ್ ಹೆಂಗಿತ್ತು? ರೋಡ ಇದು ಅವ್ರಿಗೆ ನಿಮ್ಮ ಇಲ್ಲಿ CM ಮೇಜರ್ ಯಾರೋ ಇದಾರಲ್ಲ, ಅವ್ರಿಗೆ ಹೇಳಿ ರೆಡಿ ಮಾಡ್ಸಕ್ ಹೇಳಿ. ನಾವೇನ್ ತಿಂದಿರೋದೆಲ್ಲ ಜೀರ್ಣನೇ ಆಗೋಯ್ತು ಅಲ್ಲಿಂದ ಇಲ್ಲಿ ಬರೋ ಅಷ್ಟಕ್ಕೆ. ನಮಗೂ ಅದೇ ಆಗೋಯ್ತಾ, ನಿಮ್ಗೂ ಅದೇ ಆಗೋಯ್ತಾ? ದಯಮಾಡಿ ಹೇಳಿ ಅವ್ರಿಗೆ. ನಾವು ಹಾರೋಹಳ್ಳಿಯವರು ಕೊಳಗನಹಳ್ಳಿಗೆ ಹೋಗ್ತಾ ಇದೀವಿ. ಏನು ಹೋಯ್ತೀರಿ? ಫಂಕ್ಷನ್ ಹೋಯ್ತಾ ಫಂಕ್ಷನ್ ಹೋಗೋ ಹೊತ್ತಿಗೆ ನಿಮ್ದು ಪಂಚರ್ ಆಗೋಯ್ತು ಅನ್ಸುತ್ತೆ ಎಲ್ಲ. ಫುಲ್ ಗಲೀಜ್ ರೋಡ, ಗಲೀಜ್ ರೋಡ್, ಗಬ್ಬು ರೋಡ್, ಏನ್ ಹೇಳ್ತೀರಾ? ವಾಸನೆಗಳು. ಬನ್ನಿ ಬನ್ನಿ ಮೇಡಮ್ ಅವರೇ, ಬರ್ರಿ. ನೀವು ಮಾತಾಡ್ದೆ ಯಾರು? ಏನ್ ನಿಮ್ಮ ಹೆಸರು? ಅಮೃತ ಅಂತ. ಅಮೃತ ಅವ್ರೆ, ಈ ಊರೇ ಅಮೃತ ಅನ್ಸುತ್ತೆ. ಏನಿಲ್ಲ, ಏನ್ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಕೇಳಕ್ ಬರ್ತಾರೆ. ಊರಲ್ಲಿ ನೀರಿಲ್ಲ, ರೋಡ್ ಅಂತೂ ಮೊದ್ಲೇ ಸರಿ ಇಲ್ಲ. ಪ್ರೆಗ್ನೆಂಟ್ ಇರೋರ್ನ ಯಾರಾದ್ರೂ ಕರ್ಕೋದ್ರೆ ಇಲ್ಲೇ ಹೆರಿಗೆ ಆಗೋಯ್ತದೆ. ಸುಮ್ನೆ ಎಲೆಕ್ಷನ್ ಇಲ್ಲಿ ದುಡ್ಡು ಕೊಟ್ಬಿಟ್ಟು ಎಲ್ಲ ಇದು ಓಟ್ ಕೇಳಕ್ ಬರ್ತಾರ ಅಷ್ಟೇ. ಯಾರು ಈಗ ಯಾರು ಬರೋದಿಲ್ಲ. ಅಲ್ಲ, ಹಂಗಾರೆ ಊರಿಗೆ ಹೆರಿಗೆ ಆಸ್ಪತ್ರೆನೇ ಬೇಡ ಅನ್ಸ್ತದೆ. ಬೇಡ, ಏನಕ್ಕೆ ರೋಡ್ ಎಲ್ಲ ಸಾಕಲ್ವಾ, ಹೋದ್ರೆ ಸಾಕು. ರೋಡಲ್ಲೇ ಹೋದ್ರೆ ಸಾಕು. ಎಲ್ಲ ಇಲ್ಲೇ ನೀಟಾಗಿ ಸಮಾಪ್ತಿ, ವಾಪಸ್ ಕರ್ಕ ಬಂದು ಬಾಣಂತನ ಮಾಡೋದಷ್ಟೇ. ಅಷ್ಟೇ. ಆಸ್ಪತ್ರೆಗಳೆಲ್ಲ ಇದೆಯಾ ಹತ್ರದಲ್ಲಿ? ಇಲ್ಯಾವ್ದು ಇಲ್ಲ. ಇಲ್ಯಾವ್ದು ಇಲ್ಲ. ಆಸ್ಪತ್ರೆ ಇಲ್ವಾ? ಮತ್ತೆ ಎಲ್ಲಿಗೆ ಹೋಗ್ಬೇಕು? ಆಸ್ಪತ್ರೆಗೆ ಹೋಗ್ಬೇಕು? ಅಮೃತದಡ್ಡಿ ಇಲ್ಲ, ಆರೋಳಿಗೆ ಹೋಗ್ಬೇಕು. ಆರೋಳಿಗೆ ಹೋಗ್ಬೇಕಾ? ಎಷ್ಟು ಕಿಲೋಮೀಟರ್ ಇಲ್ಲಿಂದ ಆರೋಳಿ? 8. ಅದು ಅದೊಂದು ಯಾವ ದೊಡ್ಡಿ? ಅದೊಂದು 6-7 ಕಿಲೋಮೀಟರ್ ಐತೆ. ಅಲ್ಲಿ ತನಕ ಹೋಗ್ಬೇಕು. ಈಗ ಇಲ್ಲಿ ಹತ್ರದಲ್ಲಿ ಎಲ್ಲೂ ಇಲ್ಲ. ಇಲ್ಲ. ನಿಮ್ ಗ್ರಾಮ ಪಂಚಾಯತ್ ಯಾವ್ದು ಹೇಳಿ? ಕೊಳಗನಹಳ್ಳಿ, 1 ಕಿಲೋಮೀಟರ್ ಐತೆ. ಅಲ್ಲಿ ಆಸ್ಪತ್ರೆ ಇಲ್ಲ? ಅಲ್ಲೂ ಇಲ್ಲ. ಗ್ರಾಮ ಪಂಚಾಯತ್ ಅಂದ್ರೆ ಇರ್ಬೇಕು ಆಸ್ಪತ್ರೆ. ಇರ್ಬೇಕು. ಮತ್ತೆ ಯಾವ್ದಾವ್ದೋ ಊರಲ್ಲಿ ಇದ್ರೆ ಹೆಂಗ? ಇಡೀ 16 ಹಳ್ಳಿ ಸೇರ್ತದ ಅದಲ್ವಾ? ಕೊಳಗನಹಳ್ಳಿ 16 ಹಳ್ಳಿ ಸೇರುವಂತ ಒಂದು ಗ್ರಾಮ ಪಂಚಾಯತ್ ಇಲ್ಲಿ ಆಸ್ಪತ್ರೆನೇ ಇಲ್ಲ. ಹೊಸ ವಿಷಯ ಇದೆ ನೋಡಿ. ಈಗ ಈ ಕಾರ್ಯಕ್ರಮದಲ್ಲಿ ಒಂದೇ ಒಂದ್ ಸರ್ಕಾರಿ ಆಸ್ಪತ್ರೆ ಇಲ್ಲ. ಹೋಗ್ಲಿ, ಇರೋ ಆಸ್ಪತ್ರೆ ಎಲ್ಲರೂ ಡಾಕ್ಟರ್ ಇರ್ತಾರ, ಸಿಗ್ತಾರ, ನೋಡ್ತಾರ? ಇಲ್ಲ, ಅದು ಇಲ್ಲ. ಗೋವಿಂದ ಸ್ವಾಹ. ಆಮೇಲೆ ಬಸ್ಸು ಇಲ್ಲ ಈ ರೂಟ್ಗೆ. ಬಸ್ಸು ಇಲ್ವಾ? ಬಸ್ಸು ಇಲ್ಲ. ಮತ್ತೆ ಏನ್ರ ಓಡಾಡ್ತೀರಿ? ಕಾಲೇಜ್ ಹೋಗೋರ್ಗೆಲ್ಲ ಏನ್ ಮಾಡ್ಬೇಕು? ಹಂಗೆ ನೋಡಿದ್ರ, ಇದು ಅಣ್ಣೆದೊಡ್ಡಿ ಊರಿನ ಪರಿಸ್ಥಿತಿ. ಇನ್ನು ಭಯಂಕರವಾಗದೆ ರೋಡ್ಗಳು ಎಲ್ಲ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆ ರೋಡ್ ನೋಡಿದ್ರೆ ಅದು ಕಥೆನೇ ಬೇರೆ. ಆಮೇಲೆ ಬರ್ತಾ ಇರೋದು ವೃಷಭಾವತಿ ನದಿ ನೀರು, ಆ ಗಲೀಜ್ ನೀರು. ಆ ಗಲೀಜ್ ನೀರಲ್ಲಿ ಬದುಕ್ತಾ ಇದಾರೆ ಜನ. ಆ ಗಲೀಜ್ ನೀರಲ್ಲೇ ಎಲ್ಲ ಬೆಳೆ ಬೆಳೀತಾ ಇದಾರೆ. ಹಿಂಗಾದ್ರೆ ಹೆಂಗೆ? ಒಂದ್ ಫಿಲ್ಟರ್ ಮಾಡಿ ಸಾಕ್ಸಕ್ಕೂ ಆಗಲ್ಲ. ಒಂದು ಸಣ್ಣ ಪುಟ್ಟ ವಿಚಾರನ ನಿಮ್ ಕೈಲಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಅದ್ ಏನ್ ಕಥೆನ? ಏನೋ ಬನ್ನಿ ಮುಂದಕ್ಕೆ ಹೋಗೋಣ. ಅದೇನ್ ಕತೆ? ನಿಮ್ ಡಿ ಬಾಸ್ ಬಂದ್ ನೋಡಾಕ್ತಾನೆ ಇಲ್ಲಿ. ಕರ್ಸಪ್ಪ ನಿಮ್ ಡಿ ಬಾಸ್ ನೋಡೋಣ ತಾಕತ್ತಿದ್ರೆ ನಾನು ಬರ್ತೀನಿ, ಅವರು ಬರ್ಲಿ.
ನಮಸ್ಕಾರ ಸರ್, ಬರಪ್ಪ ಹುಲಿ. ಏನ್ ಸರ್ ನಿಮ್ಮ ಹೆಸರು? ರಾಮು ಅಂತ. ರಾಮು. ನಮ್ಮ ಪ್ರೀತಿಯ ರಾಮು. ಏನ್ ಸರ್ ಶಿಸ್ತಾಗಿ ಹಿಂಗೆ ಫ್ರೆಶ್ ಆಗಿ ಬಂದ್ಬಿಟ್ಟಿದ್ರೆ? ಏನಾದ್ರು ಅಧಿಕಾರಿನ ನೀವು, ಇಲ್ಲ ಏನಾದ್ರು ಅಧ್ಯಕ್ಷರ, ಏನಾದ್ರು JDS ಅಧ್ಯಕ್ಷರು. ಹಂಗಾರ ನಾವು ಮಾತಾಡ್ಸಲ್ಲ, ನಾವು ರಾಜಕಾರಣಿಗಳನ್ನ ಮಾತಾಡ್ಸಲ್ಲ, ರಾಜಕಾರಣಿಗೆ ಸಂಬಂಧಪಟ್ಟದಿಂದ ನಾವು ಮಾತಾಡ್ಸಲ್ಲ. ಆದ್ರೂ ಒಂದು ಕೇಳ್ತೀನಿ, ನೀವೀಗ ನಿಮ್ ಮನ್ಸಿಂದ ಈ ಪಕ್ಷ ಬಿಟ್ಟಾಕಿ, ಅಧ್ಯಕ್ಷಗಿರಿ ಬಿಟ್ಟಾಕಿ, ನೀವೊಬ್ಬರಿಗೆ ಕೇವಲ ರಾಮು, ನಮ್ಮ ಪ್ರೀತಿಯ ರಾಮು. ರೋಡ್ ಹೆಂಗಿದೆ ನೋಡ್ಕೊಂಡ್ ಬಂದ್ರಲ್ಲ, ಇದನ್ನ ಹೇಳಕ್ ನಾನು ನಿಮಗೆ ಮೈಕ್ ಇಡಬೇಕಿತ್ತಾ? ನಾವು ನೋಡ್ಕೊ ಬಂದು ನೀವ್ ಹೇಳಿ, ನಾವು ಒಂದಿನ ಬರ್ತೀವಿ ಮತ್ತೆ ಬರ್ತೀವ? ನೀವಿರೋರು ರೋಡ್ ನೋಡಿದ್ರೆ ಜನಕ್ಕೆ ಗೊತ್ತಾಗದಲ್ಲ ಇಲ್ಲಿ ಹೆಂಗದೆ ರೋಡ್ ಅಂತ. ನೀವ್ ಹೇಳಿ, ಅಲ್ಲಿ ಗೊತ್ತಾಗ್ಬೇಕಲ್ಲಿ, ಅಲ್ಲಿ ಗೊತ್ತಾಗ್ಬೇಕಲ್ಲ. ಅಭಿವೃದ್ಧಿ ಆಗ್ಲಿಲ್ಲ, ಅಭಿವೃದ್ಧಿ ಕುಂಠಿತ ಆಗದೆ. ಹಾ. ಕಳೆದ 4 ವರ್ಷದಿಂದ ಇದು ಸರ್ಕಾರಗಳು ಏನು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಅದ್ ಬಿಡಿ, ಈಗ ಯಾರು JDS ಗೆದ್ದಿಲ್ವಾ ಇಲ್ಲಿ ಒಂದ್ಸಲಿನೂ? MLA ಅವಾಗ ಮಾಡಿದ್ರು. ಅವಾಗ ಮಾಡಿದ್ರು. ಹೌದು, ಅದಾದ್ಮೇಲೆ ಯಾರು ಏನು ಮಾಡ್ಲಿಲ್ಲ. ಮಾಡ್ಲಿಲ್ಲ. ಕುಮಾರಸ್ವಾಮಿ ಇದ್ದಾಗ ಜಿಲ್ಲು ಅದಾ ನಿನ್ಗೆ ಹಿಡಿದು ಸಾಕಾಗೋಯ್ತು. ಮಾತಾಡ್ತಿಲ್ವಾ? ಹೇಳಿ. ನೋಡಿ, ಇಲ್ಲಿ ಅವ್ರು ಫುಲ್ ಮಾತಾಡ್ಸ್ಬಿಟ್ಟಿನಿ. ರಸ್ತೆಗಳು ವರ್ಷ ನಾವು ಪ್ಯಾಚನ ಮಾಡೋರು, ಈಗ ಪ್ಯಾಚು ಮಾಡ್ತಾ ಇಲ್ಲ ಇವರು. ವರ್ಷ ಪ್ಯಾಚಾರು ಮಾಡೋರು ಈಗ ಅದು ಮಾಡ್ತಾ ಇಲ್ಲ. ಇದು ನಾವಿದ್ದಾಗೇನೆ, ನಾನು ಆಕ್ಚುಲಿ ಕುಮಾರಸ್ವಾಮಿ MLA ಆದಾಗೇನೆ ಫಸ್ಟ್ ಒಂದ್ಸತಿ ಮಾಡಿಸ್ತು, ತಿರ್ಗಾ ಹೋಯ್ತು, ತಿರ್ಗಿ ಮತ್ತೆ ನಾವು ಪ್ಯಾಚಪ್ ಮಾಡಿಸ್ತು. ಈಗ ಆ ಪ್ಯಾಚ್ ಮಾಡೋರ್ನ ಕ್ಯಾಚ್ ಹಾಕೊಂಡು ಅದೆಲ್ಲಿ ಮ್ಯಾಚ್ ಮಾಡ್ತಾವ್ರು. ಅನಿತಕ್ನವರು ಬಂದಾದ್ಮೇಲೆ ಈ ರಸ್ತೆ ಒಂದ್ಸತಿ ಮಾಡಿಸಿದ್ರು. ಅದಾದ್ಮೇಲೆ ಇವ್ರಿಗೆ ಅದು 1 ತಿಂಗಳಿಗೆ ಮಾಡ್ತೀವಿ ಅಂದವರು 3.5 ವರ್ಷ ಆಯ್ತು. ಇನ್ನೊಂದು ವರ್ಷ ಅದೇ, 1 ವರ್ಷದಲ್ಲಿ ಏನೇನ್ ಡೆವಲಪ್ಮೆಂಟ್ ಮಾಡ್ತಾರೆ ನೋಡೋಣ. ಹಂಗೆ ಅದೇ ಹೇಳುದಲ್ಲ, ಪ್ಯಾಚ್ ಮಾಡೋರ್ನ ಕ್ಯಾಚ್ ಹಾಕೊಂಡು ಅದೆಲ್ಲಿ ಮ್ಯಾಚ್ ಮಾಡ್ತಾವ್ರೋ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಪೂರ್ತಿ ಸ್ಕ್ರಾಚ್ ಹಾಕೋಬಿಡ್ತು. ಆಯ್ತು, ನೀವು ಪೂರ್ತಿ ಮಾತಾಡಿದಿರಿ, ಪೂರ್ತಿ ಮಾತಾಡಿದಿರಿ. ಗ್ರಾಮ ಪಂಚಾಯತಿಗೆ ಸರಿ ಇಲ್ವಂತ ಊರು? ಗ್ರಾಮ ಠಾಣಕ್ಕೆ ಸೇರ್ಲಿಲ್ಲ ಅಂತ ಹೇಳೋದು ಇವರು. ಇದು ಊರೆಲ್ಲ ಬಟ್ ಪಾಣಿಲವೇ, ಅದು ಸರ್ವೆ ನಂಬರ್ಲೇ ಅವೆ. ಇದು ಮಾಡ್ತೀವಿ ಅಂದ್ಬಿಟ್ಟು ಮೊನ್ನೆ ಎಲ್ಲ ಶಾಸಕರೆಲ್ಲ ಹೋಗಿ ಹೇಳ್ಬಿಟ್ಟು ಹೋದ್ರು. ಇವೆಲ್ಲ ಪೋಡಿ ಆಗವೆ. ಕಳೆದ 8 ವರ್ಷದಿಂದ MP ಆಗಿದ್ದರು. ಪೋಡಿನ ಎಲ್ಲ ಇದು ಮಾಡಿಸ್ತೀವಿ ಅಂತ ಹೇಳಿದ್ರು, ಒಬ್ರು ಮಾಡಿಸ್ಲಿಲ್ಲ, ದುರಷ್ಟು ಮಾಡಿಸ್ಲಿಲ್ಲ. ಈ ಕುಂಠಿತ ಆಗಿದೆ. ಇನ್ನ ನಿಮ್ಮ ಮುಖಾಂತರ ಅವರಿಗೆ ಮುಟ್ಲಿ ಅಂತ ಹೇಳ್ತಾರೆ. ಆಗ್ಬೇಕು, ನಾವ್ ಇಟ್ಟಿದೀವಿ ಅಂದ್ರೆ ಅದು ಆಗ್ಬೇಕು. ಏನ್ರಿ ಬರಪ್ಪ ಹುಡು, ಯುವ ಪ್ರತಿಭೆ ಯಾರೋ ಬಾರಕ್ ದೈಬಾಸ್ ದರ್ಶನ್ ಅವ್ನು ಡಿಬಾಸ್ ಅಂತ ಕೂಗುದ ಅವನು. ಬರಲೇ ಬಾಯ್ಲೆ ಮತ್ತ ದರ್ಶನ್ ಅಂತ